ಹಾಗಾದ್ರೆ ಈಗಾಗಲೇ ಬಳ್ಳಾರಿಯಲ್ಲಿ ನಡೀತಾ ಇರುವಂತಹ ಈ ರಕ್ತ ರಾಜಕೀಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಇದಂತೂ ಮೆಗಾ ಎಕ್ಸ್ಕ್ಲೂಸಿವ್. ಯಾಕಂದ್ರೆ ಗನ್ ಫೈರಿಂಗ್ ಆಗಿದ್ದು ಎಲ್ಲಿಂದ ಹೇಗೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಒಂದಷ್ಟು ಗೊಂದಲ, ಒಂದಷ್ಟು ನಾಯಕರುಗಳ ಹೇಳಿಕೆಗಳು, ಜನಾರ್ದನ್ ರೆಡ್ಡಿ ಮನೆ ಮುಂದೆ ನಡೆದಿದ್ದಂತ ಈ ಗನ್ ಫೈರಿಂಗ್ ಮಾಡಿದ್ಯಾರು, ಯಾರ ಗನ್ನಿಂದ ಬುಲೆಟ್ ಫೈರ್ ಆಯಿತು ಅನ್ನುವಂತ ಪ್ರಶ್ನೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದ ಫೈರಿಂಗ್ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಫೈರಿಂಗ್ ಆಗ್ತಾ ಇದ್ದಂತೆ ಕಾರ್ಯಕರ್ತರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಆ ಸದ್ದಿಗೆ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಗನ್ ಫೈರಿಂಗ್ ಆಗಿದ್ದು ಹೇಗೆ, ಬುಲೆಟ್ ಬಂದಿದ್ದು ಎಲ್ಲಿಂದ, ಯಾರನ್ನ ಗುರಿಯಾಗಿಸಿ ಈ ಬುಲೆಟ್ ಫೈರಿಂಗ್ ಮಾಡಲಾಗಿತ್ತು ಅನ್ನೋ ಪ್ರಶ್ನೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಆತ ಸತೀಶ್ ರೆಡ್ಡಿಯ ಗನ್ಮ್ಯಾನ್. ಆತ ಗುರಿಯಾಗಿಸಿರೋದು ಜನಾರ್ದನ್ ರೆಡ್ಡಿ ಮನೆಯತ್ತ ಗುರಿಯಾಗಿಸಿಕೊಂಡು ಮೊದಲ ಫೈರಿಂಗ್ ನಡೆಯುತ್ತೆ. ಆ ಫೈರಿಂಗ್ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕಾರ್ಯಕರ್ತರು ಬೆಚ್ಚಿ ಬೀಳ್ತಾರೆ ಒಂದು ಕ್ಷಣ. ಆ ನಂತರದಲ್ಲಿ ಏನಾಯ್ತು ಅನ್ನುವಂತ ಪ್ರಶ್ನೆಗಳು ಸದ್ಯಕ್ಕೆ ತನಿಖಾ ಹಂತದಲ್ಲಿ ಇರೋದ್ರಿಂದ ಎಲ್ಲಾ ಫುಟೇಜಸ್ ಎಲ್ಲವನ್ನು ಕೂಡ ಗಮನಿಸಿ ಮುಂದಿನ ತನಿಖೆಯನ್ನ ಕೈಗೊಳ್ಳಲಾಗುತ್ತೆ ಅನ್ನೋದಂತೂ ಪಕ್ಕ. ಆದ್ರೆ ಈಗ ಸಿಕ್ಕಿರುವಂತಹ ಈ ಫುಟೇಜಸ್ ಇದೆಯಲ್ಲ, ಇದು ಒಂದಷ್ಟು ಸಾಕ್ಷಿಗಳನ್ನ ಹೇಳ್ತಾ ಇದೆ. ಗನ್ ಫೈರಿಂಗ್ ಆಗಿದ್ದು ಎಲ್ಲಿಂದ, ಯಾರು ಫೈರಿಂಗ್ ಮಾಡಿದ್ದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೋಚರ ಆಗ್ತಾ ಇದೆ. ಇದು ಭರತ್ ರೆಡ್ಡಿಯ ಆಪ್ತ ಸತೀಶ್ ರೆಡ್ಡಿಯ ಗನ್ಮ್ಯಾನ್, ಖಾಸಗಿ ಗನ್ಮ್ಯಾನ್. ಆತ ಸರ್ಕಾರದಿಂದ ನಿಯೋಜನೆಗೊಂಡಂತ ಗನ್ಮ್ಯಾನ್ ಅಲ್ಲ, ಬದಲಾಗಿ ಖಾಸಗಿ ಗನ್ಮ್ಯಾನ್. ಆತನ ಗನ್ನಿಂದ ಫೈರ್ ಆಗಿರೋದು ಅದು ಜನಾರ್ದನ್ ರೆಡ್ಡಿ ನಿವಾಸದತ್ತ ಗುರಿ ಮಾಡಿ ಫೈರಿಂಗ್ ಮಾಡಿರೋದು ಬಹಳ ಸ್ಪಷ್ಟವಾಗಿ ಈ ವಿಜುವಲ್ಸ್ ಅಲ್ಲಿ ಗೊತ್ತಾಗ್ತಾ ಇರೋದು ಒಂದು. ಮತ್ತೊಂದು, ಖಾಸಗಿ ಗನ್ಮ್ಯಾನ್ ನಿಂದ ಫೈರಿಂಗ್ ಆಗಿದೆ ಅನ್ನುವಂಥದ್ದನ್ನ ಸಾಬೀತುಪಡಿಸುವಂತಹ ನಿಟ್ಟಿನಲ್ಲಿ ಈ ದೃಶ್ಯಗಳು ಸಾಕ್ಷಿ ಹೇಳುತ್ತೆ. ದೃಶ್ಯ ಒಂದನ್ನ ಗಮನಿಸ್ತಾ ಇದ್ದೀವಿ. ಸತೀಶ್ ರೆಡ್ಡಿಯ ಗನ್ಮ್ಯಾನ್ ಕೈಯಲ್ಲಿ ಗನ್ ಇಟ್ಕೊಂಡಿದ್ದಾನೆ, ಆತನ ಗನ್ನಿಂದ ಫೈರಿಂಗ್ ಆಗುತ್ತೆ. ಆ ನಂತರದಲ್ಲಿ ದೃಶ್ಯ ಎರಡರಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಅಲ್ಲೇ ಇದ್ದಂತ ಕಾರ್ಯಕರ್ತರು ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಫೈರಿಂಗ್ ಆಗಿರುವಂತ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮೂರನೇ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಈ ಗುಂಪು ಘರ್ಷಣೆ ನಡೆದಂತ ಸಂದರ್ಭದಲ್ಲಿ ಎರಡೂ ಗುಂಪುಗಳಿಂದಲೂ ಕೂಡ ಯಾವ ರೀತಿಯಲ್ಲಿ ಘರ್ಷಣೆ ಆಯಿತು, ಫೈರಿಂಗ್ ಆದಂತ ಮತ್ತೊಂದು ದೃಶ್ಯ, ಗಾಳಿಯಲ್ಲಿ ಗುಂಡು ಹಾರಿಸಿರುವಂತಹ ಮತ್ತೊಂದು ದೃಶ್ಯ ಬಹಳ ಕ್ಲಿಯರ್ ಆಗಿ ಮೂರನೇ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇರುವಂತಹ ದೃಶ್ಯ, ಅದರ ಜೊತೆಯಲ್ಲಿ ಕಲ್ಲೇಟುಗಳು, ಇದೆಲ್ಲವೂ ಕೂಡ ದೃಶ್ಯದಲ್ಲಿ ಬಹಳ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿದೆ. ಇದೆಲ್ಲವೂ ಕೂಡ ಒಂದಷ್ಟು ಮೊಬೈಲ್ ಫುಟೇಜಸ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೇಣುಕಾರಾಧ್ಯ, ಒಂದಷ್ಟು ವಿಜುವಲ್ಸ್ ಈಗ ಸಿಗ್ತಾ ಇದೆ. ಈ ವಿಜುವಲ್ಸ್ ಸಾಕ್ಷಿ ಹೇಳ್ತಾ ಇದೆ. ಅದರ ಜೊತೆಯಲ್ಲಿ ಫೈರಿಂಗ್ ಆಗಿದೆ ಹೇಗೆ, ಯಾರಿಂದ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದೆ. ಈ ಎಲ್ಲಾ ದೃಶ್ಯಗಳನ್ನ ಒಂದಷ್ಟು ಇಲಾಬೊರೇಟ್ ಮಾಡಿ ಡಿಟೇಲ್ ಆಗಿ ಹೇಳೋದಾದ್ರೆ, ಯಾರಿಂದ, ಹೇಗೆ, ಮಿಸ್ ಫೈರಾ ಅಥವಾ ಗುರಿಯಿಟ್ಟು ಹೊಡೆದಿರುವಂತಹ ಶೂಟೌಟ, ಏನಿದು, ಏನ್ ಮಾಹಿತಿ ಇದೆ ಸದ್ಯಕ್ಕೆ? ಖಂಡಿತ ಅಶ್ವಿನಿ, ಏನು ಬಳ್ಳಾರಿಯಲ್ಲಿ ನಿನ್ನೆ ನಡೆದ ಗಲಭೆಯಲ್ಲಿ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಸಾವಿಗೀಡಾಗಿದ್ದ ಆ ಘಟನೆಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಿದೆ. ಇಂತಹ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಆಗಿ ಬಿಗ್ ವಿಜುವಲ್ ಸಿಕ್ಕಿದೆ. ಆ ವಿಜುವಲ್ಸ್ ಅನ್ನ ನೋಡಿದ್ರೆ ನಿಜಕ್ಕೂ ಜನರು ಕೂಡ ಬೆಚ್ಚಿ ಬೀಳ್ತಕ್ಕಂತ ವಿಜುವಲ್ಸ್. ಯಾಕಾಗಿ ಅಂದ್ರೆ ಇಲ್ಲಿವರೆಗೂ ನಾವು ಗಾಳಿಯಲ್ಲಿ ಗುಂಡು ಹಾರಿಸಿದ್ದನ್ನ ವಿಜುವಲ್ಸ್ ಸಿಕ್ಕಿದ್ವು, ಅವೆಲ್ಲವನ್ನು ಕೂಡ ತೋರಿಸಿದ್ವಿ. ಆದ್ರೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ರಿಪಬ್ಲಿಕ್ ಕನ್ನಡ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡಿದಾಗ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಸಿಕ್ಕಿರ್ತಕ್ಕಂಥದ್ದು. ಆ ದೃಶ್ಯಾವಳಿ ಏನು ಅಂದ್ರೆ ಸತೀಶ್ ರೆಡ್ಡಿ ಇದ್ದಾರೆ, ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಇದ್ದಾರೆ. ಅವರ ಗನ್ಮ್ಯಾನ್ ನೇರವಾಗಿ ರಿವಾಲ್ವರ್ ನಿಂದ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಗುರಿಯಾಗಿರಿಸಿ ಫೈರ್ ಮಾಡಿದ ದೃಶ್ಯಾವಳಿ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರ್ತಕ್ಕಂಥದ್ದು. ಆ ದೃಶ್ಯಾವಳಿಯನ್ನ ನೋಡಿದಾಗ ನಿಜಕ್ಕೂ ಬೆಚ್ಚಿ ಬೀಳ್ತಕ್ಕಂಥ ಅಂಶ ಹೊರಬಿದ್ದಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿಯವರೆಗೂ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಅನ್ನೋದು ಮಾತ್ರ ಮಾಹಿತಿ ಸಿಕ್ಕಿತ್ತು. ಆದ್ರೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ನೇರವಾಗಿ ಜನಾರ್ದನ್ ರೆಡ್ಡಿ ಅವರ
ಮನೆಗೆ ಗುರಿಯಾಗಿಸಿ ಅಂದ್ರೆ ಈ ಭಾಗಕ್ಕೆ ಗುರಿಯಾಗಿಸಿ ಫೈರ್ ಮಾಡಿರ್ತಕ್ಕಂತ ದೃಶ್ಯಾವಳಿ ಸಿಕ್ಕಿರ್ತಕ್ಕಂಥದ್ದು. ಆ ದೃಶ್ಯವನ್ನ ನಿಜಕ್ಕೂ ನೋಡಿದ್ರೆ ಒಂದಷ್ಟು ಭಯ ಹುಟ್ಟುತ್ತೆ. ಜನಾರ್ದನ್ ರೆಡ್ಡಿ ಅವರು ಈ ಹಿಂದೆ ಅಂದ್ರೆ ಪ್ರೆಸ್ ಮೀಟ್ ನಲ್ಲಿ ಆರೋಪ ಮಾಡಿದಂತೆ ಖಾಸಗಿಯಾಗಿ ಬಳಸ್ತಕ್ಕಂತ ಗನ್ನಿನಿಂದ ಫೈರ್ ಆಗಿದೆ ಅನ್ನುವ ಒಂದು ಅಂಶವನ್ನು ಹೊರಹಾಕಿದ್ರು. ಅಷ್ಟೇ ಅಲ್ಲದೆ ಏನು ಚಿತ್ರದುರ್ಗ SP ರಂಜಿತ್ ಕುಮಾರ್ ಭಂಡಾರ್ ಅವರು ಕೂಡ ಈ ವಿಷಯವನ್ನ ಹೇಳಿರ್ತಕ್ಕಂಥದ್ದು. ಈ ಒಂದು ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಾ, ಇದು ಜನಾರ್ದನ್ ರೆಡ್ಡಿ ಅವರ ಕಚೇರಿ. ಇನ್ನೊಂದು ಕಡೆಗೆ ನೋಡಬಹುದು ಈ ರಸ್ತೆ ಏನ್ ಕಾಣುತ್ತೆ, ಆ ರಸ್ತೆಯಲ್ಲಿ ಅಂದ್ರೆ ಡಿವೈಡರ್ ಇದೆ. ಆ ಡಿವೈಡರ್ ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ದೀನಿ. ಆ ದೃಶ್ಯವನ್ನ ನೋಡಬಹುದು. ಅಂದ್ರೆ ಡಿವೈಡರ್ ಏನಿದೆ ಆ ಡಿವೈಡರ್ ಅನ್ನ ನೋಡಬಹುದು. ಆ ಡಿವೈಡರ್ ಮೇಲೆ ನಿಂತ್ಕೊಂಡು ಆತ ಫೈರ್ ಮಾಡಿರ್ತಕ್ಕಂಥ ದೃಶ್ಯಾವಳಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ನಿಜಕ್ಕೂ ಭಯವಾಗುತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅಷ್ಟು ಕ್ರೌಡ್ ನಲ್ಲಿ ಆತ ಜನಾರ್ದನ್ ರೆಡ್ಡಿ ಅವರ ಮನೆಯನ್ನ ಯಾಕೆ ಗುರಿಯಾಗಿರಿಸಿ, ಕಚೇರಿಯನ್ನು ಯಾಕೆ ಗುರಿಯಾಗಿರಿಸಿ ಫೈರ್ ಮಾಡ್ದ ಅನ್ನೋದು ಇಲ್ಲಿಯವರೆಗೂ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಈ ಆಂಗಲ್ ನಲ್ಲಿ ನೋಡಿದಾಗ ಕಾಂಗ್ರೆಸ್ ಕಾರ್ಯಕರ್ತನ ದೇಹ ಸೇರಿದ್ದು ಸರ್ಕಾರಿ ಗುಂಡಲ್ಲ, ಖಾಸಗಿ ಗುಂಡು. ಅಂದ್ರೆ ಖಾಸಗಿಯವರು ಬಳಕೆ ಮಾಡ್ತಕ್ಕಂತ ರಿವಾಲ್ವರ್ ನ ಗುಂಡು ಅಂತ ಪೊಲೀಸರು ಏನ್ ಹೇಳಿದ್ರು, ಅದಕ್ಕೆ ಒಂದಷ್ಟು ಪುಷ್ಟಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ನೀವು ನೋಡಬಹುದು, ಈಗಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಆ ಭಾಗದಿಂದ ಗುಂಡು ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಕಚೇರಿಗೆ ಬಂದು ಬಿದ್ದಿರ್ತಕ್ಕಂಥದ್ದು, ಹೊರ ಬಿದ್ದಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿಯವರೆಗೂ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಅನ್ನೋದು ಮಾತ್ರ ಮಾಹಿತಿ ಸಿಕ್ಕಿತ್ತು. ಆದ್ರೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಗುರಿಯಾಗಿಸಿ ಅಂದ್ರೆ ಈ ಭಾಗಕ್ಕೆ ಗುರಿಯಾಗಿಸಿ ಫೈರ್ ಮಾಡಿರ್ತಕ್ಕಂಥ ದೃಶ್ಯಾವಳಿ ಸಿಕ್ಕಿರ್ತಕ್ಕಂಥದ್ದು. ಆ ದೃಶ್ಯವನ್ನ ನಿಜಕ್ಕೂ ನೋಡಿದ್ರೆ ಒಂದಷ್ಟು ಭಯ ಹುಟ್ಟುತ್ತೆ. ಜನಾರ್ದನ್ ರೆಡ್ಡಿ ಅವರು ಈ ಹಿಂದೆ ಅಂದ್ರೆ ಪ್ರೆಸ್ ಮೀಟ್ ನಲ್ಲಿ ಆರೋಪ ಮಾಡಿದಂತೆ ಖಾಸಗಿಯಾಗಿ ಬಳಸ್ತಕ್ಕಂಥ ಗನ್ನಿನಿಂದ ಫೈರ್ ಆಗಿದೆ ಅನ್ನುವ ಒಂದು ಅಂಶವನ್ನು ಹೊರಹಾಕಿದ್ರು. ಅಷ್ಟೇ ಅಲ್ಲದೆ ಏನು ಚಿತ್ರದುರ್ಗ SP ರಂಜಿತ್ ಕುಮಾರ್ ಭಂಡಾರ್ ಅವರು ಕೂಡ ಈ ವಿಷಯವನ್ನ ಹೇಳಿರ್ತಕ್ಕಂಥದ್ದು. ಈ ಒಂದು ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಾ, ಇದು ಜನಾರ್ದನ್ ರೆಡ್ಡಿ ಅವರ ಕಚೇರಿ. ಇನ್ನೊಂದು ಕಡೆಗೆ ನೋಡಬಹುದು ಈ ರಸ್ತೆ ಏನ್ ಕಾಣುತ್ತೆ, ಆ ರಸ್ತೆಯಲ್ಲಿ ಅಂದ್ರೆ ಡಿವೈಡರ್ ಇದೆ. ಆ ಡಿವೈಡರ್ ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ದೀನಿ. ಆ ದೃಶ್ಯವನ್ನ ನೋಡಬಹುದು. ಅಂದ್ರೆ ಡಿವೈಡರ್ ಏನಿದೆ ಆ ಡಿವೈಡರ್ ಅನ್ನ ನೋಡಬಹುದು. ಆ ಡಿವೈಡರ್ ಮೇಲೆ ನಿಂತ್ಕೊಂಡು ಆತ ಫೈರ್ ಮಾಡಿರ್ತಕ್ಕಂಥ ದೃಶ್ಯಾವಳಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ನಿಜಕ್ಕೂ ಭಯವಾಗುತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅಷ್ಟು ಕ್ರೌಡ್ ನಲ್ಲಿ ಆತ ಜನಾರ್ದನ್ ರೆಡ್ಡಿ ಅವರ ಮನೆಯನ್ನ ಯಾಕೆ ಗುರಿಯಾಗಿರಿಸಿ, ಕಚೇರಿಯನ್ನು ಯಾಕೆ ಗುರಿಯಾಗಿರಿಸಿ ಫೈರ್ ಮಾಡ್ದ ಅನ್ನೋದು ಇಲ್ಲಿಯವರೆಗೂ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಈ ಆಂಗಲ್ ನಲ್ಲಿ ನೋಡಿದಾಗ ಕಾಂಗ್ರೆಸ್ ಕಾರ್ಯಕರ್ತನ ದೇಹ ಸೇರಿದ್ದು ಸರ್ಕಾರಿ ಗುಂಡಲ್ಲ, ಖಾಸಗಿ ಗುಂಡು. ಅಂದ್ರೆ ಖಾಸಗಿಯವರು ಬಳಕೆ ಮಾಡ್ತಕ್ಕಂತ ರಿವಾಲ್ವರ್ ನ ಗುಂಡು ಅಂತ ಪೊಲೀಸರು ಏನ್ ಹೇಳಿದ್ರು, ಅದಕ್ಕೆ ಒಂದಷ್ಟು ಪುಷ್ಟಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ನೀವು ನೋಡಬಹುದು, ಈಗಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಆ ಭಾಗದಿಂದ ಗುಂಡು ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಕಚೇರಿಗೆ ಬಂದು ಬಿದ್ದಿರ್ತಕ್ಕಂಥದ್ದು.